ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಒಬ್ಬ ಬದುಕಿರುವ ಮನುಷ್ಯನಿಗೆ ಆತನ ಗತಿಸಿ ಹೋದಂತಹ 3 ತಲೆಮಾರಿನ ಪೂರ್ವಜರು ಪಿತೃಗಳೆನಿಸಿಕೊಳ್ಳುತ್ತಾರೆ. ಈ ಪಿತೃಗಳ ಋಣ ಪ್ರತಿಯೊಬ್ಬರ ಮೇಲೂ ಇರುತ್ತದೆ. ಕುಲದ ಉದ್ಧಾರ, ಕುಲದ ಕ್ಷೇಮ ಹಾಗೂ ಶ್ರೇಯಸ್ಸಿಗಾಗಿಯೇ ಪಿತೃಗಳನ್ನು ನೆನೆಯುವುದು ಬಹಳ ಮುಖ್ಯವಾಗಿರುತ್ತದೆ. ಇದೇ ಕಾರಣಕ್ಕಾಗಿ ಗತಿಸಿದ ಹಿರಿಯರಿಗಾಗಿ ಅವರ ಮರಣದ ತಿಥಿಯಂದು ವಾರ್ಷಿಕ ಶ್ರಾದ್ದ ಅಥವಾ ವೈದಿಕಗಳನ್ನು ಅವರ ಮಕ್ಕಳು ಮಾಡುವ ಸಂಪ್ರದಾಯವಿದೆ. ಇದರ ಹೊರತಾಗಿಯೂ ಪಿತೃಗಳಿಗೆಂದೇ ವಿಶೇಷವಾಗಿ ಗುರುತಿಸಲಾಗಿರುವ ಹಾಗೂ ಅವರ ಶ್ರಾದ್ದ ಕರ್ಮಾದಿಗಳಿಗಾಗಿ ಸಮರ್ಪಿತವಾದಂತಹ ಒಂದು ಪಕ್ಷವೇ ಇದೆ. ಅದುವೇ ಪಿತೃಪಕ್ಷ. ಪಕ್ಷ ಎಂದರೆ 15 ದಿನಗಳ ಕಾಲಾವಧಿಯಾಗಿರುತ್ತದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷವು ಪಿತೃ ಕಾರ್ಯಕ್ಕಾಗಿಯೇ ಮೀಸಲಿರುವ ಪಕ್ಷವಾದ್ದರಿಂದ ಪಿತೃಪಕ್ಷ ಎಂದೇ ಕರೆಸಿಕೊಳ್ಳುತ್ತದೆ. ಆಡು ಭಾಷೆಯಲ್ಲಿ ಇದನ್ನು ಪಕ್ಷ ಎಂದು ಕರೆಯಲಾಗುತ್ತದೆ. ಬದುಕಿರುವ ವ್ಯಕ್ತಿಯ ಗತಿಸಿ ಹೋದ 3 ತಲೆಮಾರಿನ ಪಿತೃಗಳು ಪಿತೃಲೋಕದಲ್ಲಿ ವಾಸವಿರುತ್ತಾರೆ. ಈ ಪಿತೃಲೋಕದ ಅಧಿಪತಿ ಯಮದೇವರಾಗಿರುತ್ತಾರೆ. ತನ್ನ ಲೋಕದಲ್ಲಿರುವ ಎಲ್ಲ ಪಿತೃಗಳನ್ನು ಪಿತೃಪಕ್ಷದ ಸಂದರ್ಭದಲ್ಲಿ 15 ದಿನಗಳ ಕಾಲ ಯಮಧರ್ಮರಾಯ ಭೂಮಿಗೆ ಕಳಿಸಿಕೊಡುತ್ತಾನೆ. ಹೀಗೆ ಭೂಮಿಗೆ ಬರುವ ಪೂರ್ವಜರಿಗೆ ಪಿತೃಪಕ್ಷದಲ್ಲಿ ಕನಿಷ್ಠ 1 ದಿನವಾದರೂ ತಿಲ ಅಥವಾ ಜಲತರ್ಪಣಗಳನ್ನು, ಪಿಂಡದಾನವನ್ನು ಸಮರ್ಪಣೆ ಮಾಡಿ ಶ್ರಾದ್ದ ಆಚರಣೆಯನ್ನು ಮಾಡಬೇಕಾಗಿರುತ್ತದೆ. ಇಂತಹ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಎಂದು ಕೊನೆಗೊಳ್ಳುತ್ತದೆ. ಹಾಗೆಯೇ ಮಹಾಲಯ ಅಮಾವಾಸ್ಯೆ ದಸರಾ ಹಬ್ಬದ ಆರಂಭಕ್ಕೆ ಮುನ್ನುಡಿಯಾಗಿರುತ್ತದೆ. ಈ ವರ್ಷದ ಮಹಾಲಯ ಅಮಾವಾಸ್ಯೆಯು ಅಕ್ಟೋಬರ್ 2ರಂದು ಬಂದಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಲಯ ಅಮಾವಾಸ್ಯೆಯ ಮಹತ್ವವೇನು, ಈ ದಿನ ನಾವು ಮಾಡಬೇಕಾದಂತಹ ಕೆಲಸ ಕಾರ್ಯಗಳಾವುವು ಎಂಬುದರ ಕುರಿತಾಗಿ ಸವಿಸ್ತಾರ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ. ಮಹಾಲಯ ಅಮಾವಾಸ್ಯೆಯ ಮಹತ್ವ. ಮಹಾಲಯ ಎಂದರೆ ಮಹಾನ್ ಆಲಯ, ಅಂದರೆ ಮಹತ್ತರವಾದ ಸ್ಥಾನ, ಅಂದರೆ ನಮ್ಮ ಪೂರ್ವಜರು ನೆಲೆ ನಿಂತಿರುವಂತಹ ಪಿತೃಲೋಕ ಎಂದರ್ಥ. ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃ ಅಮಾವಾಸ್ಯೆ ಎಂದೂ ಸಹ ಕರೆಯಲಾಗುತ್ತದೆ, ಅಂದರೆ ಎಲ್ಲ ಪಿತೃಗಳ ತಿಥಿ ಎಂದರ್ಥ. ಪಿತೃಪಕ್ಷದ ಎಲ್ಲ ದಿನಗಳಲ್ಲಿಯೂ ಶ್ರಾದ್ದ ಕಾರ್ಯವನ್ನು ಮಾಡಬಹುದಾದರೂ ಅಮಾವಾಸ್ಯೆಯ ತಿಥಿ ಶ್ರಾದ್ದ ಕಾರ್ಯಕ್ಕಾಗಿ ಅತ್ಯಂತ ಶ್ರೇಷ್ಠವೆನ್ನಲಾಗುತ್ತದೆ. ಪಿತೃಪಕ್ಷದಲ್ಲಿ 15 ದಿನಗಳ ಕಾಲ ತಮ್ಮವರನ್ನು ಕಂಡು ಹರಸಲೆಂದು ಭೂಮಿಗೆ ಆಗಮಿಸುವಂತಹ ಪೂರ್ವಜರು ಸರ್ವಪಿತೃ ಅಮಾವಾಸ್ಯೆಯ ದಿನ ಪಿತೃಲೋಕಕ್ಕೆ ಮರಳುತ್ತಾರೆ. ಹಾಗಾಗಿಯೇ ಅವರಿಗೆ ಶ್ರಾದ್ದ, ತರ್ಪಣಗಳನ್ನು ಹಾಗೂ ಎಡೆಗಳನ್ನು ನೀಡುವ ಮೂಲಕ ಅವರನ್ನು ಗೌರವಪೂರ್ವಕವಾಗಿ ಬೀಳ್ಕೊಡಲಾಗುತ್ತದೆ. ಮಹಾಲಯ ಅಮಾವಾಸ್ಯೆ ಎಂದು ಶ್ರಾದ್ದ ಕಾರ್ಯವನ್ನು ಮಾಡಿದರೆ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದವನ್ನು ಮಾಡಿದ ಫಲ ದೊರೆಯುತ್ತದೆ. ಮಹಾಲಯ ಅಮಾವಾಸ್ಯೆಯು ಪಿತೃದೋಷ ಪರಿಹಾರಕ್ಕೆ ಶ್ರೇಷ್ಠವಾದ ಸುದಿನವಾಗಿದೆ. ಪಿತೃಪಕ್ಷದ ಕೊನೆಯ ದಿನವಾದ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃತರ್ಪಣಗಳನ್ನು ಹಾಗೂ ಪಿಂಡದಾನಗಳನ್ನು ಮಾಡುವುದರಿಂದ ಪೂರ್ವಜರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಜನನ ಮರಣದ ಚಕ್ರದಿಂದ ಮುಕ್ತಗೊಳ್ಳುತ್ತಾರೆ. ಸಾಮಾನ್ಯವಾಗಿ ಹಿರಿಯರು ತೀರಿ ಹೋದ ದಿನದ ತಿಥಿಯ ಅನುಸಾರವಾಗಿಯೇ ಪ್ರತಿ ವರ್ಷ ಶ್ರಾದ್ದ ಕಾರ್ಯವನ್ನು ಮಾಡಲಾಗುತ್ತದೆ. ಯಾರಾದರೂ ತಮ್ಮ ಪೂರ್ವಜರ ಮರಣ ದಿನಾಂಕಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದಿದ್ದಲ್ಲಿ ಅಂತಹ ಸಂದರ್ಭಗಳಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನ ಶ್ರಾದ್ದ ಕಾರ್ಯವನ್ನು ಮಾಡಬಹುದು. ಯಾರಿಗಾದರೂ ತಮ್ಮ ಹಿರಿಯರು ಮರಣಿಸಿದ ತಿಥಿಯ ದಿನದಂದೇ ವರ್ಷಂಪ್ರತಿ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗದಿದ್ದರೂ ಅಂತಹವರು ಸಹ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ದಿನ ಶ್ರಾದ್ದ ಕಾರ್ಯವನ್ನು ಮಾಡಬಹುದು. ಪ್ರಕೃತಿ ವಿಕೋಪ, ಅಪಘಾತಗಳಲ್ಲಿ ದುರ್ಮರಣ ಹೊಂದಿದವರಿಗೂ ಸಹ ಮಹಾಲಯ ಅಮಾವಾಸ್ಯೆಯ ದಿನ ಶ್ರಾದ್ದ ಕಾರ್ಯವನ್ನು ಮಾಡಬಹುದು. ಮಹಾಲಯ ಅಮಾವಾಸ್ಯೆಯ ದಿನದಂದು ಗತಿಸಿರುವ ತಂದೆ ತಾಯಿಯರಿಗೆ ಮಾತ್ರವಲ್ಲದೆ ತಂದೆಯ ಕಡೆಯ ಬಂಧು ಬಾಂಧವರಿಗೆ, ತಾಯಿಯ ಕಡೆಯ ಬಂಧು ಬಾಂಧವರಿಗೆ, ಹೆಂಡತಿಯ ಕಡೆಯ ಬಂಧು ಬಾಂಧವರಿಗೆ, ಅಷ್ಟು ಮಾತ್ರವಲ್ಲದೆ ಸ್ನೇಹಿತರು, ಗುರು ಹಿರಿಯರು, ಕುಲಪುರೋಹಿತರು, ಹೀಗೆ ನಮ್ಮ ಆಪ್ತ ವಲಯದಲ್ಲಿ ಗತಿಸಿರುವ ಎಲ್ಲರಿಗೂ ಸಹ ತರ್ಪಣಗಳನ್ನು ನೀಡಬಹುದು. ಹಾಗಾಗಿಯೇ ಈ ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಇದು ಈ ಮಹಾಲಯ ಅಮಾವಾಸ್ಯೆಯ ದಿನದ ವಿಶೇಷತೆ.
ಪಿತೃಗಳು ಮಹಾಲಯ ಅಮಾವಾಸ್ಯೆಯೆಂದು ತಮ್ಮ ಕುಟುಂಬ ವರ್ಗದವರನ್ನು ಕೊನೆಯದಾಗಿ ಆಶೀರ್ವದಿಸಿ ಭೂಲೋಕದಿಂದ ನಿರ್ಗಮಿಸುತ್ತಾರೆ. ಪಿತೃಗಳ ಆಶೀರ್ವಾದದಿಂದಲೇ ಮಹಾಲಯ ಅಮಾವಾಸ್ಯೆಯ ನಂತರ ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಶುಭಕರ ಬದಲಾವಣೆಗಳು ಕಂಡುಬರುತ್ತವೆ. ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರಾಗುತ್ತವೆ ಹಾಗೂ ವಾಸ್ತುದೋಷವಿದ್ದರೆ ಅದೂ ಸಹ ದೂರಾಗಿ ಕುಟುಂಬದಲ್ಲಿ ನೆಮ್ಮದಿ ಮನೆ ಮಾಡುತ್ತದೆ. ಮಹಾಲಯ ಅಮಾವಾಸ್ಯೆಯ ದಿನದಂದು ನಾವು ಮಾಡಬೇಕಾಗಿರುವ ಕೆಲಸ ಕಾರ್ಯಗಳು: ಪಿಂಡ ಪ್ರದಾನ ಅಥವಾ ಶ್ರಾದ್ದ ಕಾರ್ಯ. ನಮ್ಮ ಗತಿಸಿದ 3 ತಲೆಮಾರಿನ ಹಿರೀಕರು ಪಿತೃಲೋಕದಲ್ಲಿರುತ್ತಾರೆ. 3ನೇ ತಲೆಮಾರಿನ ಆಚಿನವರು ತಮ್ಮ ಕರ್ಮಕ್ಕನುಸಾರವಾಗಿ ಸ್ವರ್ಗಲೋಕಕ್ಕೋ ನರಕಕ್ಕೋ ತೆರಳುತ್ತಾರೆ. ಇದನ್ನೇ ಮೋಕ್ಷ ಎನ್ನಲಾಗುತ್ತದೆ. ಹಾಗಾಗಿಯೇ ಶ್ರಾದ್ದ ಕಾರ್ಯದಲ್ಲಿ ನಾವು 3 ಪಿಂಡಗಳನ್ನು ಪ್ರದಾನ ಮಾಡುತ್ತೇವೆ. ಪಿಂಡ ಎಂದರೆ ಅನ್ನ ಮತ್ತು ಎಳ್ಳಿನಿಂದ ಮಾಡಿರುವ ಉಂಡೆ. ಈ 3 ಪಿಂಡಗಳು ನಮ್ಮ 3 ತಲೆಮಾರಿನ ಪಿತೃಗಳಿಗೆ ಸೇರುತ್ತವೆ ಮತ್ತು ಆ ಪಿಂಡಗಳೇ ಪಿತೃಗಳ ಆಹಾರವಾಗಿ ಪರಿವರ್ತಿತವಾಗುತ್ತವೆ. ಪಿತೃಲೋಕದಲ್ಲಿ ವಸು, ರುದ್ರ ಹಾಗೂ ಆದಿತ್ಯರು ಪ್ರಧಾನ ಪಿತೃದೇವತೆಗಳು. ವಸುವು ಪಿತೃಲೋಕದಲ್ಲಿರುವ 1ನೆಯ ತಲೆಮಾರಿನ ಅಧಿಪತಿ, ಅಂದರೆ ಅಪ್ಪ ಅಮ್ಮನ ಪ್ರತಿನಿಧಿ ದೇವತೆ. 2ನೆಯ ತಲೆಮಾರಿನ ಅಧಿಪತಿ ರುದ್ರ, ಅಂದರೆ ಅಜ್ಜ ಅಜ್ಜಿಯರನ್ನು ಪ್ರತಿನಿಧಿಸುವ ಪಿತೃದೇವತೆ ರುದ್ರ. 3ನೆಯ ತಲೆಮಾರಿನ ಅಧಿಪತಿ ಆದಿತ್ಯ, ಅಂದರೆ ಮುತ್ತಜ್ಜ ಮುತ್ತಜ್ಜಿಯರನ್ನು ಪ್ರತಿನಿಧಿಸುವ ಪಿತೃದೇವತೆ ಆದಿತ್ಯ. ನಾವು ಅರ್ಪಿಸುವ 1ನೆಯ ಪಿಂಡ ಅಂದರೆ ತಂದೆ ತಾಯಿಗಿಡುವಂತಹ ಪಿಂಡದ ಅಧಿಪತಿಯಾದ ಪಿತೃದೇವತೆ ವಸು ಉತ್ತಮ ಸಂತಾನವಿತ್ತು ಹರಸುತ್ತಾನೆ. ನಾವು ಅರ್ಪಿಸುವಂತಹ 2ನೆಯ ಪಿಂಡ ಅಂದರೆ ಅಜ್ಜ ಅಜ್ಜಿಯರ ಅಧಿಪತಿ ದೇವತೆಯಾದ ರುದ್ರ ದೀರ್ಘ ಆಯಸ್ಸು ಮತ್ತು ನೆಮ್ಮದಿಯನ್ನು ನಮ್ಮ ಜೀವನದಲ್ಲಿ ಕರುಣಿಸುತ್ತಾನೆ. ನಾವು ಅರ್ಪಿಸುವ 3ನೆಯ ಪಿಂಡದ ಅಂದರೆ ಮುತ್ತಜ್ಜ ಮುತ್ತಜ್ಜಿಯರ ಅಧಿಪತಿಯಾದ ಆದಿತ್ಯ ಐಶ್ವರ್ಯವನ್ನು ಕರುಣಿಸುತ್ತಾನೆ. ಪಿಂಡ ಪ್ರದಾನವನ್ನು ಸೂಕ್ತ ಪಂಡಿತರ ನೆರವಿನೊಂದಿಗೆ ನೆರವೇರಿಸುವುದು ಸೂಕ್ತ. ಪಿತೃಕ್ರಿಯೆಗಳಿಗೆ ಅಮಾವಾಸ್ಯೆ ಪ್ರಾಶಸ್ತ್ಯವಾದ ಸಮಯ ಎಂಬುದಕ್ಕೆ ವೈಜ್ಞಾನಿಕ ಕಾರಣವೂ ಸಹ ಇದೆ. ಪಿತೃಲೋಕವು ಚಂದ್ರನ ಮೇಲ್ಭಾಗದಲ್ಲಿರುತ್ತದೆ. ಶುಕ್ಲ ಪಕ್ಷದಲ್ಲಿ ಚಂದ್ರನು ಸೂರ್ಯನಿಂದ ದೂರ ಸರಿಯುತ್ತಿರುತ್ತಾನೆ. ಆಗ ಪಿತೃಗಳಿಗೆ ರಾತ್ರಿಯ ಸಮಯ. ಕೃಷ್ಣ ಪಕ್ಷದಲ್ಲಿ ಸೂರ್ಯನು ದಿನದಿಂದ ದಿನಕ್ಕೆ ಚಂದ್ರನ ಸಮೀಪಕ್ಕೆ ಬಂದು ಅಮಾವಾಸ್ಯೆ ಎಂದು ಸೂರ್ಯ ಚಂದ್ರರಿಬ್ಬರೂ ಒಂದೇ ಸರಳ ರೇಖೆಯಲ್ಲಿ ಸೇರುತ್ತಾರೆ. ಆ ಸಮಯ ಪಿತೃಗಳಿಗೆ ಮಧ್ಯಾಹ್ನದ ಸಮಯ. ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಂದು ನಾವೆಲ್ಲ ಭೋಜನವನ್ನು ಸ್ವೀಕರಿಸುವ ಹಾಗೆಯೇ ಪಿತೃಗಳಿಗೆ ಮಧ್ಯಾಹ್ನದ ಕಾಲವಾದ ಅಮಾವಾಸ್ಯೆ ಎಂದು ತರ್ಪಣ ಹಾಗೂ ಪಿಂಡ ಪ್ರದಾನಗಳನ್ನು ಮಾಡಬೇಕು. ಕೆಲವರು ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪಿತೃಗಳಿಗೆ ಪೂಜೆಯನ್ನು ನೆರವೇರಿಸುತ್ತಾರೆ. ಪಿತೃಗಳನ್ನು ತೃಪ್ತಿಗೊಳಿಸಲು ಅವರಿಗೆ ಇಷ್ಟವಾದಂತಹ ಆಹಾರ ಪದಾರ್ಥಗಳನ್ನು ಬಾಳೆ ಎಲೆಯ ಮೇಲೆ ಇಟ್ಟು ಪೂಜೆಯನ್ನು ಮಾಡಿ ಅನಂತರ ಮನೆಯವರು ಪ್ರಸಾದದ ರೂಪದಲ್ಲಿ ಸ್ವೀಕರಿಸುತ್ತಾರೆ. ಈ ಕಾರ್ಯಕ್ಕೆ ಎಡೆ ಇಡುವ ಕಾರ್ಯ ಎನ್ನಲಾಗುತ್ತದೆ. ಪುಣ್ಯ ನದಿಗಳಲ್ಲಿ ಸ್ನಾನ ಮತ್ತು ತರ್ಪಣ. ಮಹಾಲಯ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಪವಿತ್ರ ನದಿಗಳಲ್ಲಿ, ಅದರಲ್ಲಿಯೂ ನದಿಗಳ ಸಂಗಮ ಸ್ಥಳಗಳಲ್ಲಿ ಸ್ನಾನವನ್ನು ಮಾಡಬೇಕು ಮತ್ತು ತಮ್ಮ ಪಿತೃಗಳಿಗೆ ಎಳ್ಳು ನೀರಿನ ತರ್ಪಣವನ್ನು ನೀಡಬೇಕು. ತರ್ಪಣದ ಸಮಯದಲ್ಲಿ ದರ್ಭೆಯ ಪವಿತ್ರವನ್ನು ಧರಿಸಿರಬೇಕು. ತರ್ಪಣ ನೀಡುವ ಸಮಯದಲ್ಲಿ ದಕ್ಷಿಣ ದಿಕ್ಕಿನತ್ತ ಮುಖವನ್ನು ಮಾಡಿ ನಿಲ್ಲಬೇಕು. ಪೂರ್ವಜರ ನಿವಾಸ ದಕ್ಷಿಣದ ಕಡೆಗೆ ಇರುವುದರಿಂದ ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ನಾವು ತರ್ಪಣವನ್ನು ನೀಡಬೇಕು. ಪಿತೃಪಕ್ಷದಲ್ಲಿ ಪಿತೃ ಕಾರ್ಯಗಳನ್ನು ಮಾಡಲು ಅಶಕ್ತರಾದರೆ ಮಹಾಲಯ ಅಮಾವಾಸ್ಯೆಯ ದಿನ ಪುಣ್ಯ ನದಿ ಅಥವಾ ಪುಣ್ಯ ಜಲದ ಸಮೀಪಕ್ಕೆ ತೆರಳಿ ನೀರು ಹಾಗೂ ಎಳ್ಳು ನೀರಿನ ತರ್ಪಣವನ್ನು ನೀಡಬೇಕು ಎಂದು ಗರುಡ ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಹೀಗೆ ಮಾಡುವುದರಿಂದಲೂ ಪಿತೃಋಣವನ್ನು ತೀರಿಸಿಕೊಳ್ಳಬಹುದು. ಪಂಚಬಲಿ ಕರ್ಮ. ಶ್ರಾದ್ದವಾದ ಬಳಿಕ ಬ್ರಾಹ್ಮಣ ಭೋಜನಕ್ಕೂ ಮೊದಲು ಪಂಚಬಲಿಯನ್ನು ನೀಡಬೇಕು. ಬಲಿ ಎಂದರೆ ಬಲಿ ನೀಡುವುದು ಎಂದರ್ಥವಲ್ಲ. ಪಂಚಬಲಿ ಎಂದರೆ ಕ್ರಮವಾಗಿ ಹಸು, ಕಾಗೆ, ನಾಯಿ, ಇರುವೆ ಹಾಗೂ ದೇವಾನುದೇವತೆಗಳಿಗೆ ಆಹಾರವನ್ನು ನೀಡಬೇಕು. ಪಿತೃಗಳು ಈ 5ರ ರೂಪದಲ್ಲಿ ಆಗಮಿಸಿ ಆಹಾರವನ್ನು ಸ್ವೀಕರಿಸಿ ಹರಸುತ್ತಾರೆ ಎಂಬ ನಂಬಿಕೆ ಇದೆ. ಪಂಚಬಲಿಗಳಲ್ಲಿ ಮೊದಲು ಗೋವಿಗೆ ಹುಲ್ಲನ್ನು ತಿನ್ನಿಸಬೇಕು.
ಮತ್ತು ಅಕ್ಕಿ, ಬೆಲ್ಲ, ಹಣ್ಣುಗಳನ್ನು ತಿನ್ನಿಸಬೇಕು. ಇದನ್ನು ಗೋಬಲಿ ಎನ್ನಲಾಗುತ್ತದೆ. ನಂತರ ನಾಯಿ ಹಾಗೂ ಕಾಗೆಗಳಿಗೆ ಬಾಳೆ ಎಲೆಗಳಲ್ಲಿ ಆಹಾರವನ್ನು ನೀಡಬೇಕು. ಇದನ್ನು ನಾಯಿ ಬಲಿ, ಕಾಗೆ ಬಲಿ ಎನ್ನಲಾಗುತ್ತದೆ. 4ನೆಯ ಆಹಾರವನ್ನು ದೇವಾನುದೇವತೆಗಳಿಗೆ ನೀಡಬೇಕು. ಅಂದರೆ ಆಹಾರವನ್ನು ನೀರಿನಲ್ಲಿ ಮುಳುಗಿಸಿ ಬಿಡಬೇಕು ಅಥವಾ ಹಸುಗಳಿಗೆ ನೀಡಬೇಕು. 5ನೆಯದಾಗಿ ಇರುವೆಗಳಿಗಾಗಿ ಏಕಾಂತ ಸ್ಥಳದಲ್ಲಿ ಆಹಾರವನ್ನು ನೀಡಬೇಕು. ಗೀತಾ ಹಾಗೂ ಗರುಡ ಪುರಾಣ ಪಠಣ. ಗರುಡ ಪುರಾಣದಲ್ಲಿ ಮರಣದ ಮೊದಲು ಹಾಗೂ ನಂತರದ ಪರಿಸ್ಥಿತಿಯನ್ನು ವಿವರವಾಗಿ ತಿಳಿಸಿಕೊಡಲಾಗಿದೆ. ಹಾಗಾಗಿಯೇ ಮಹಾಲಯ ಅಮಾವಾಸ್ಯೆಯ ದಿನ ಗರುಡ ಪುರಾಣದ ಕೆಲವು ವಿಶೇಷ ಅಧ್ಯಾಯಗಳನ್ನು ಪಠಣ ಮಾಡಬೇಕು. ಪೂರ್ವಜರ ಶಾಂತಿಗಾಗಿ ಹಾಗೂ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹಾಗೂ ಅವರಿಗೆ ಮೋಕ್ಷದ ಹಾದಿಯನ್ನು ಸುಗಮ ಮಾಡಲು ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ಸಂಪೂರ್ಣ ಭಗವದ್ಗೀತೆಯ ಪಠಣ ಮಾಡಬಹುದು. ಅಥವಾ ಸಂಪೂರ್ಣ ಪಠಣ ಮಾಡಲು ಸಾಧ್ಯವಾಗದಿದ್ದಲ್ಲಿ ಭಗವದ್ಗೀತೆಯ 2ನೆಯ ಮತ್ತು 7ನೆಯ ಅಧ್ಯಾಯಗಳನ್ನು ಮಾತ್ರ ಪಠಣ ಮಾಡಬಹುದು. ಅಷ್ಟು ಮಾತ್ರವಲ್ಲದೆ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಸೂಕ್ತ, ಪಿತೃಗಾಯತ್ರಿ ಮಂತ್ರ ಪಠಣ, ಪಿತೃ ಕವಚಗಳನ್ನು ಪಠಣ ಮಾಡುವುದು ಬಹಳ ಒಳ್ಳೆಯದು. ಸತ್ಪಾತ್ರ ವಿಪ್ರರಿಗೆ ಅನ್ನದಾನವನ್ನು ಮಾಡಬಹುದು. ಸರ್ವಪಿತೃ ಅಮಾವಾಸ್ಯೆಯ ದಿನ ಪಂಚಬಲಿ ಕರ್ಮದ ಜೊತೆಗೆ ವಿಪ್ರರಿಗೆ ಔತಣವನ್ನು ಏರ್ಪಡಿಸಬೇಕು. ಅಂದರೆ ಈ ದಿನ ಸಕಲ ಗೌರವ ಹಾಗೂ ಆತಿಥ್ಯದೊಂದಿಗೆ ಕನಿಷ್ಠ 5 ವಿಪ್ರರನ್ನು ಮನೆಗೆ ಆಹ್ವಾನಿಸಿ ಅವರಿಗೆ ಮನೆಯಲ್ಲಿ ಮಡಿಯಲ್ಲಿ ತಯಾರು ಮಾಡಿದ ಆಹಾರವನ್ನು ಬಡಿಸಬೇಕು. ಕೊನೆಗೆ ಅವರಿಗೆ ದಕ್ಷಿಣೆಯನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ವಿಪ್ರರಿಗಾಗಿ ನೀಡುವ ಅನ್ನದಾನವನ್ನು ನೇರವಾಗಿ ಪೂರ್ವಜರು ಸ್ವೀಕರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗೇನಾದರೂ ಒಂದು ವೇಳೆ ಔತಣವನ್ನು ನೀಡಲು ಸಾಧ್ಯವಾಗದಿದ್ದಲ್ಲಿ ಕಡೆ ಪಕ್ಷ ಒಬ್ಬ ವಿಪ್ರರಿಗೆ ಸ್ವಯಂ ಪಾಕವನ್ನು ನೀಡಬೇಕು. ಅಂದರೆ ಒಬ್ಬ ವಿಪ್ರನಿಗೆ ಆತನ ಒಂದು ದಿನದ ಅಡುಗೆಗೆ ಅಗತ್ಯವಿರುವಂತಹ ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ, ಉಪ್ಪು, ಹಾಲು, ಮೊಸರು, ತುಪ್ಪ ಹಾಗೂ ತರಕಾರಿಗಳ ಜೊತೆಗೆ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು. ದಾನ ಧರ್ಮಗಳನ್ನು ಮಾಡಬೇಕು. ಮಹಾಲಯ ಅಮಾವಾಸ್ಯೆ ಎಂದು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ದಾನವನ್ನು ಮಾಡಬೇಕು ಎಂದು ಶಾಸ್ತ್ರಗಳು ತಿಳಿಸಿಕೊಡುತ್ತವೆ. ಗೋದಾನ, ಛತ್ರಿದಾನ, ಪಾದುಕಾದಾನ, ಹಾಸಿಗೆ, ಕಂಬಳಿ ದಾನ, ದಿಂಬುದಾನ, ಕನ್ನಡಿ ದಾನ, ಬಾಚಣಿಕೆಯ ದಾನ, ಧನಧಾನ್ಯ ದಾನ, ವಸ್ತ್ರದಾನ, ಅನ್ನದಾನ, ಬೆಳ್ಳಿದಾನ, ಭೂದಾನ, ಚಿನ್ನದಾನ ಹೀಗೆ ಅನೇಕ ದಾನ ಕಾರ್ಯಗಳನ್ನು ಸಹ ಮಾಡಬಹುದು. ಈ ಎಲ್ಲ ದಾನಗಳಲ್ಲಿಯೂ ಬಹು ಮುಖ್ಯವಾದುವೆಂದರೆ ಅನ್ನದಾನ, ವಸ್ತ್ರದಾನ, ಗೋದಾನಗಳು. ಇವುಗಳನ್ನು ಪ್ರತಿಯೊಬ್ಬರೂ ಸಹ ಮಾಡಬಹುದು. ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಬೇಕು. ಸರ್ವಪಿತೃ ಅಮಾವಾಸ್ಯೆಯ ದಿನ ಅರಳಿ ಮರಕ್ಕೆ 3 ಪ್ರದಕ್ಷಿಣೆ ಬಂದು ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು. ನಂತರ ಗತಿಸಿರುವಂತಹ ಹಿರಿಯರನ್ನು ಮನಸ್ಸಿನಲ್ಲಿಯೇ ಸ್ಮರಿಸಬೇಕು. ಮಹಾಲಯ ಅಮಾವಾಸ್ಯೆ ಎಂದು ಶುಭ ಕಾರ್ಯಗಳನ್ನು ಮಾಡಬಾರದು. ಕೂದಲನ್ನು ಕತ್ತರಿಸಬಾರದು. ಮಹಾಲಯ ಅಮಾವಾಸ್ಯೆಯ ದಿನ ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶಗಳನ್ನು ಮಾಡಲೇಬಾರದು. ಹೊಸ ಬೆಲೆ ಬಾಳುವಂತಹ ವಸ್ತುಗಳನ್ನು ಸಹ ಖರೀದಿ ಮಾಡಬಾರದು. ಈ ಸಮಯದಲ್ಲಿ ಪಿತೃಗಳ ಶ್ರಾದ್ದ ಕಾರ್ಯವನ್ನಷ್ಟೇ ಮಾಡಬೇಕು. ಅಷ್ಟೇ ಅಲ್ಲದೆ ಮಹಾಲಯ ಅಮಾವಾಸ್ಯೆಯ ದಿನ ಕೂದಲು, ಉಗುರುಗಳನ್ನು ಕತ್ತರಿಸಲೇಬಾರದು. ಪಿತೃಗಳ ಸ್ಮರಣೆಗೆ ಮೀಸಲಾಗಿರುವಂತಹ ಮಹಾಲಯ ಅಮಾವಾಸ್ಯೆಯ ಕುರಿತಾಗಿ ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.